ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಪಶ್ಚಿಮ ಬಂಗಾಳ ಕಳ್ಳಬಟ್ಟಿ ದುರಂತದಲ್ಲಿ ಮೃತರ ಸಂಖ್ಯೆ 100ಕ್ಕೇರಿಕೆ. ಘಟನೆ ಸಂಬಂಧ 4 ಬಂಧನ, ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ. ಸಿಐಡಿ ತನಿಖೆಗೆ ಆದೇಶಿಸಿದ ಸಿಎಂ ಮಮತಾ ಬ್ಯಾನರ್ಜಿ. ಗುಲ್ಬರ್ಗ ಜಿಲ್ಲೆಯ ಶಿರನೂರಿಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ. ಗುಲ್ಬರ್ಗ ಮತ್ತು ಜೇವರ್ಗಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ 3 ಅಧಿಕಾರಿಗಳಿಂದ ಪರಿಶೀಲನೆ. 365 ಕೋಟಿ ಹಾನಿ ಬಗ್ಗೆ ಕೇಂದ್ರದ ಅಧಿಕಾರಿಗಳಿಗೆ ಡಿಸಿ ವಿವರಣೆ. ಹಾಸನದ ಕೋಡಿಮಠಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ. ಶ್ರೀಗಳೊಂದಿಗೆ ಈಶ್ವರಪ್ಪ ರಹಸ್ಯ ಮಾತುಕತೆ. ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದ ರಹಸ್ಯ ಭೇಟಿ. ಕುಣಿಗಲ್ನ ಸಿದ್ದಾಪುರ ಬಳಿ ಲಾರಿ ಟಾಟಾ ಎಸ್ ನಡುವೆ ಡಿಕ್ಕಿ. ಒಂದೇ ಕುಟುಂಬದ 4 ದುರ್ಮರಣ. ರಂಗೇಗೌಡ, ಪತ್ನಿ ತಾಯಮ್ಮ, ಅತ್ತೆ ತಂಗೆವ್ವ, ಮಗು ದರ್ಶನ್ ಸಾವು. ಅಮೃತೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ಗೆ ಆಗ್ರಹ. ಸಿಎಂ ನಿವಾಸದೆದುರು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ರಸ್ತೆಯಲ್ಲೇ ಹಾಸಿಗೆ ಹಾಸಿ ಮಲಗಿದ ಪ್ರತಿಭಟನಾಕಾರರು. ಉಪಸಭಾಪತಿ ವಿಮಲಗೌಡರಿಗೆ ಏಕವಚನದಲ್ಲಿ ನಿಂದಿಸಿದ ಆರೋಪ. ಕ್ಷಮೆಯಾಚಿಸಿದ ರಾಮನಗರ ಜಿಲ್ಲಾಧಿಕಾರಿ ಪುಟ್ಟಸ್ವಾಮಿ. ಪರಿಷತ್ ಕಾರ್ಯದರ್ಶಿಯ ನೋಟಿಸ್ಗೆ ಜಿಲ್ಲಾಧಿಕಾರಿ ಉತ್ತರ. ಡಿಸಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿದ್ದ ವಿಮಲಗೌಡ. ಸುನಾಮಿ ಅಲೆಗಳು ಬಂದಾಗ ಬಾರಿಸುವ ಎಚ್ಚರಿಕೆ ಗಂಟೆ. ಚಳ್ಳಕೆರೆಯ ಇನ್ಫ್ಯಾಂಟ್ ಜೀಸಸ್ ಶಾಲೆಯ ವಿದ್ಯಾರ್ಥಿ ಶ್ರೀ ವಿಷ್ಣು ಸಾಧನೆ. ಮನೆ ಮೇಲಿನ ನೀರಿನ ಟ್ಯಾಂಕ್ ತುಂಬಿ ಹರಿಯೋದನ್ನ ತಡೆಯಲು ಹೊರಟ ಹುಡುಗನ ಕೈಯಲ್ಲಿ ಆವಿಷ್ಕಾರಗೊಂಡ ಸುನಾಮಿ ಮೀಟರ್. ಮಕ್ಕಳ ನಡುವಿನ ತಳ್ಳಾಟದಲ್ಲಿ ಬಿಸಿಯೂಟದ ಸಾಂಬಾರ್ ತುಂಬಿದ ಪಾತ್ರೆಯೊಳಗೆ ಬಿದ್ದ ಬಾಲಕಿ. ಎಚ್ಡಿ ಕೋಟೆ ತಾಲೂಕಿನ ಕಟ್ಟೆಹೊಸೂರು ಗ್ರಾಮದಲ್ಲಿ ಘಟನೆ. ಗಾಯಗೊಂಡ ಅಪೂರ್ವ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು. ಕಾಂಗ್ರೆಸ್ಸಿನ ಯಾವ ಶಾಸಕರು ಎನ್ಸಿಪಿ ಜೊತೆ ಕೈ ಜೋಡಿಸೋದಿಲ್ಲ. ಎನ್ಸಿಪಿ ಸೇರ್ಪಡೆ ಕೇವಲ ಊಹಾಪೋಹ. ವದಂತಿಗೆ ತೆರೆ ಎಳೆದ ಸಿದ್ದರಾಮಯ್ಯ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ನಿರ್ಧಾರ. ಸಿದ್ದರಾಮಯ್ಯ ಹೇಳಿಕೆ. ಮಠದ ಆಸ್ತಿ ಅಡವಿಟ್ಟಿದ್ದ ಆರೋಪ. ನ್ಯಾಯಾಲಯದ ಸೂಚನೆಯಂತೆ ಮೈಸೂರಿನ ಸೋಸಲೆ ಮಠದ ವಿದ್ಯಾ ಮನೋಹರ ಸ್ವಾಮೀಜಿ ವಿರುದ್ಧ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು. ಸ್ವಾಮೀಜಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದ ಭಕ್ತ ನರೇಂದ್ರ. ಬಚ್ಚನ್ ಸೊಸೆ ಐಶ್ವರ್ಯ ರಾಯ್ ಮಗುವಿಗೆ ಈಗ 1 ತಿಂಗಳು. ಐಶ್ವರ್ಯ ಮಗುವಿನ ಜಾತಕ ತಯಾರಿಸಿದ ಕರಾವಳಿ ಜ್ಯೋತಿಷಿಗಳು. ಪುನರ್ವಸು ನಕ್ಷತ್ರ, ಮಿಥುನ ರಾಶಿಯಲ್ಲಿ ಜನನ. ಕ, ಖೋ, ಹ, ಹಿ ಹೆಸರಿಡಲು ಸೂಚನೆ. ತರಾತುರಿಯಲ್ಲಿ ಟ್ರೇನ್ ಹತ್ತಲು ಹೋಗಿ ಅವಘಡ ಹಿನ್ನೆಲೆ. ಮೈಸೂರು ನಿಲ್ದಾಣದಲ್ಲಿ ಮತ್ತೊಂದು ಟಿಕೆಟ್ ಕೌಂಟರ್ ಪ್ರಾರಂಭ. ಸಚಿವ ರಾಮದಾಸ್ ಮತ್ತು ಸಾರ್ವಜನಿಕರ ಮನವಿ ಸ್ಪಂದಿಸಿದ ರೈಲ್ವೆ ಅಧಿಕಾರಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ದುಂಬಾಲೆ ಬಿದ್ದು ದೆಹಲಿಗೆ ದೌಡಾಯಿಸಿರುವ ಯಡಿಯೂರಪ್ಪ. ಆನಂದರ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಅಣುಕು ಪ್ರದರ್ಶನ. ಬಿಜೆಪಿ ನಾಯಕರ ಮುಖವಾಡ ಧರಿಸಿ ಹಕ್ಕ ಜಗ್ಗಾಟದ ಅಣುಕು ಪ್ರದರ್ಶನ. ಅಕ್ರಮ ಗಣಿ ಲೈಸೆನ್ಸ್ ನೀಡಿಕೆ ಆರೋಪ. ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್. ಎಚ್ಡಿಕೆ ವಿರುದ್ಧ ತನಿಖೆಗೆ ಹೈಕೋರ್ಟ್ 4 ವಾರಗಳ ತಡೆಯಾಜ್ಞೆ. ತನಿಖೆ ಹೆಸರಲ್ಲಿ ಎಚ್ಡಿಕೆ ಕುಟುಂಬ ಸದಸ್ಯರನ್ನ ಬಂಧಿಸುವಂತಿಲ್ಲ. ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿದ ಲೋಕಾಯುಕ್ತ ಗಣಿ ವರದಿ. ಇದು ರಾಜಕಾರಣಿಗಳನ್ನ ರಕ್ಷಿಸಲು ವರದಿ ನೀಡಿ 4 ತಿಂಗಳಾದರೂ ಜಾರಿ ಇಲ್ಲವೆಂದು ಆರೋಪಿಸಿದ ಸಿದ್ದರಾಮಯ್ಯ ಮಾತಿಗೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ. ಪ್ರಾಣಿ ವಿನಿಮಯ ಯೋಜನೆಯಡಿ ಮೈಸೂರು ಮೃಗಾಲಯಕ್ಕೆ ಹೊಸ ಅತಿಥಿಗಳ ಆಗಮನ. ಜೆಕ್ ರಿಪಬ್ಲಿಕ್ ದೇಶದಿಂದ ಕಡುಗೆಂಪು ಕೊಕ್ಕರೆ ಹಾಗೂ ಕಪ್ಪು ಕೊರಳಿನ ಹಂಸಗಳ ಆಗಮನ. ಮೃಗಾಲಯದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾದ ಜೆಕ್ ಗಣರಾಜ್ಯದ ಪಕ್ಷಿಗಳು. ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪರಿಂದ ಮುಂದುವರಿದ ಲಾಬಿ. ಸಂಸದರೊಂದಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಭೇಟಿಯಾದ ಬಿಎಸ್ವೈಗೆ ಮತ್ತೆ ಸಿಎಂ ಪಟ್ಟ ನೀಡಲು ಮನವಿ. ಭೇಟಿ ಬಳಿಕ ಸಂಸದ ಚಂದ್ರೇಗೌಡ ಹೇಳಿಕೆ. ನೂತನ ಮರಳು ನೀತಿ ಜಾರಿಗೆ ವಿರೋಧ. ಮೈಸೂರಿನಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ. ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ. ಡಿಸಿ ಕಚೇರಿ ಗೇಟ್ ಮುರಿದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಡಾಲರ್ ವಿರುದ್ಧ ಭಾರತದ ರೂಪಾಯಿ ಮೌಲ್ಯದ ಕುಸಿತ ಮುಂದುವರಿಕೆ. ಒಂದೇ ದಿನ 46 ಪೈಸೆ ಕುಸಿದ ರೂಪಾಯಿ ಮೌಲ್ಯ. ಅಮೆರಿಕನ್ ಡಾಲರ್ ಮೌಲ್ಯ 54 ರೂಪಾಯಿ 16 ಪೈಸೆ ದಾಖಲು. 11ನೇ ದಿನಕ್ಕೆ ಕಾಲಿಟ್ಟ ಕಾರವಾರದ ಕೈಗಾ ಸಂತ್ರಸ್ತರ ಪ್ರತಿಭಟನೆ. ಮೂಲಭೂತ ಸೌಕರ್ಯ ಹಾಗೂ ಯೋಗ್ಯ ಪರಿಹಾರಕ್ಕೆ ಒತ್ತಾಯಿಸಿ ಡಿಸಿ ಕಚೇರಿ ಎದುರು ಧರಣಿ. ಸಂತ್ರಸ್ತರ ಸಮಸ್ಯೆ ನೋಡದ ಉಸ್ತುವಾರಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಚಳಿಗಾಲದ ಅಧಿವೇಶನದಲ್ಲೇ ಲೋಕ್ಪಾಲ್ ಮಸೂದೆ ಪ್ರಕ್ರಿಯೆ ಪೂರ್ಣಗೊಳಿಸಿ, ಇಲ್ಲದಿದ್ದರೆ ಮತ್ತೆ ಉಪವಾಸ. ಕೇಂದ್ರ ಸರ್ಕಾರಕ್ಕೆ ಅಣ್ಣಾ ಹಜಾರೆ ಮತ್ತೆ ಎಚ್ಚರಿಕೆ. ನಿಗದಿತ ವೇಳೆಯಲ್ಲೇ ಮಸೂದೆ ಅಂಗೀಕಾರವಾಗುತ್ತೆ. ಅಣ್ಣಾ ಹಜಾರೆಗೆ ಸರ್ಕಾರದ ಮೂಲಗಳ ಉತ್ತರ. ದೇಶಾದ್ಯಂತ ಬಿಎಸ್ಎನ್ಎಲ್ ನೌಕರರ ಮುಷ್ಕರ. 29,000 ಕಾಲ್ ಸೆಂಟರ್ಗಳು ಬಂದ್. ವೇತನ ಭತ್ಯೆ, ಆರೋಗ್ಯ ವಿಮೆ ಸೇರಿ ಹಲವು ಬೇಡಿಕೆ ಪೂರೈಕೆಗೆ ಪಟ್ಟು. ಸೇವೆ ಸಿಗದೆ ಗ್ರಾಹಕರಿಗೆ ದಿನವಿಡೀ ಪರದಾಟ.
ಗಡಿಯಲ್ಲಿ ಮತ್ತೆ ತಗಾದಿ ತೆಗೆದ ಎಂಇಎಸ್. ಸರ್ಕಾರಕ್ಕೆ ಕನ್ನಡದಲ್ಲಿ ಉತ್ತರ ಬರೆದ ಮೇಯರ್ ಮಂದಾ ಬಾಳೆಕುಂದ್ರಿಗೆ ಎಂಇಎಸ್ನಿಂದ ನಿಷೇಧ. ಎಂಇಎಸ್ ಜಿಲ್ಲಾಧ್ಯಕ್ಷ ಸಿಕೆ ಪಾಟೀಲ್ ಘೋಷಣೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ವಿರುದ್ಧ ತನಿಖೆಗೆ ಆಗ್ರಹ. ನಾರಾಯಣಗೌಡ ನಿವಾಸದೆದುರು ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯದೇವ ಪ್ರಸನ್ನ ಅಮರಣಾಂತ ಉಪವಾಸ ಸತ್ಯಾಗ್ರಹ. ಅಕ್ರಮವಾಗಿ ಸಿಎಸ್ ಸೈಟ್ ಪಡೆದ ಆರೋಪ. ಬಿಜೆಪಿ ಶಾಸಕ ಸಿಟಿ ರವಿ ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ದೂರು ದಾಖಲು. ಸಿಟಿ ರವಿ ಸೇರಿ 11 ಜನರ ವಿರುದ್ಧ ದೇವಿಪ್ರಸಾದ್ ಎಂಬುವರಿಂದ ದೂರು. ಯಡಿಯೂರಪ್ಪರನ್ನು ಮತ್ತೆ ಸಿಎಂ ಮಾಡಲು ಆಗ್ರಹ. ಬಿಜೆಪಿ ವರಿಷ್ಠ ಅಡ್ವಾಣಿಗೆ ರಾಜ್ಯದ 15 ಸಂಸದರು 2 ರಾಜ್ಯಸಭಾ ಸದಸ್ಯರಿಂದ ಪತ್ರ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಅಡ್ವಾಣಿ ಭೇಟಿ ಮಾಡಿದ ಸಂಸದರು. ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಿಸಿ 7 ಜನರಿಗೆ ಗಂಭೀರ ಗಾಯ. ಹೆಬ್ಬಾಳದ ನಾಗೇನಹಳ್ಳಿಯ ರಾಜಶೇಖರ್ ಎಂಬುವರ ಮನೆಯಲ್ಲಿ ಘಟನೆ. ಮುಲ್ಲಪೆರಿಯಾರ್ ಡ್ಯಾಂ ವಿವಾದ. ಉರಿವ ಬೆಂಕಿಗೆ ಎಣ್ಣೆ ಸುರಿದ ತಮಿಳುನಾಡು ಸರ್ಕಾರ. ಮುಲ್ಲಪೆರಿಯಾರ್ ಡ್ಯಾಂ ಸುರಕ್ಷಿತ. ತಮಿಳುನಾಡು ವಿಧಾನಸಭೆಯಲ್ಲಿ ಅನಾಮತ್ ನಿರ್ಣಯ ಅಂಗೀಕಾರ. ಪಿಯು ಉಪನ್ಯಾಸಕರ ಪ್ರತಿಭಟನೆ ಹಿನ್ನೆಲೆ ವಿದ್ಯಾರ್ಥಿಗಳ ಹಿತಕ್ಕಾಗಿ ಮುಷ್ಕರ ಕೈಬಿಡಲು ವಿಧಾನ ಪರಿಷತ್ನಲ್ಲಿ ಸಿಎಂ ಸದಾನಂದಗೌಡ ಮನವಿ. ಏಪ್ರಿಲ್ ಮೇ ಅಂತ್ಯದಲ್ಲಿ ವೇತನ ಪರಿಷ್ಕರಣೆ ಭರವಸೆ ನೀಡಿದ ಸಿಎಂ. ವೇತನ ಪರಿಷ್ಕರಣೆಗೆ ಸಿಎಂ ಸದಾನಂದಗೌಡ ಭರವಸೆ ಹಿನ್ನೆಲೆ ಧರಣಿ ಕೈಬಿಟ್ಟ ಪಿಯು ಉಪನ್ಯಾಸಕರು. ನಾಳೆಯಿಂದ ಕಪ್ಪು ಪಟ್ಟಿ ಧರಿಸಿ ತರಗತಿಗೆ ಹಾಜರಾಗಲು ನಿರ್ಧಾರ. ಎಸ್ಬಿಎಂ ಎಟಿಎಂಗೆ ಹಣ ತುಂಬುತ್ತಿದ್ದಾಗ 32 ಲಕ್ಷ ರು ದೋಚಿ ಪರಾರಿಯಾಗಿದ್ದ ದರೋಡೆಕೋರರು. ವಾಹನ ಸಮೇತ ದರೋಡೆಕೋರರನ್ನು ಬಂಧಿಸಿದ ಪೊಲೀಸರು. ಮಂಗಳೂರಿನ ಮಿಲಾಗ್ರಿಸ್ ರಸ್ತೆಯಲ್ಲಿ ಘಟನೆ. ಭಿಕ್ಷಾಟನೆಯಲ್ಲಿ ತೊಡಗಿದ್ದ 300 ಮಕ್ಕಳ ರಕ್ಷಣೆ ಪ್ರಕರಣ. ಬೆಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರಿಂದ 6 ಜನರ ಬಂಧನ. ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾಥ್. ಚಿಕ್ಕಮಗಳೂರಿನಲ್ಲಿ ಕಳಪೆ ಕಾಮಗಾರಿಗೆ ಖಂಡನೆ. ಬಿಎಸ್ಎನ್ಎಲ್ ಟವರ್ ಏರಿದ ಜೆಡಿಯು ಜಿಲ್ಲಾಧ್ಯಕ್ಷ ಭರತ್. ಜಿಲ್ಲಾಡಳಿತದ ಭ್ರಷ್ಟಾಚಾರಕ್ಕೆ ಶಾಸಕ ಸಿಟಿ ರವಿ, ಸಿಎಂ ಸದಾನಂದಗೌಡರೇ ಕಾರಣ ಆರೋಪ. ಉಡುಪಿಯಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೀಡಲು ಮುಂದಾದ ವಿದೇಶಿಯರು. ಎಫ್ಎಸ್ಎಲ್ ಸಂಸ್ಥೆ ಅಡಿಯಲ್ಲಿ ಜರ್ಮನಿಯ 2 ಹಾಗೂ ಜಪಾನ್ನ ಓರ್ವ ಯುವತಿಯಿಂದ ಶಿಕ್ಷಣ ಅಭಿಯಾನ. ಶಿಕ್ಷಣ ವಂಚಿತ ಮಕ್ಕಳನ್ನು ಹುಡುಕಿ ಶೈಕ್ಷಣಿಕ ಅಭಿವೃದ್ಧಿ. ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ಕೊಪ್ಪಳ ನಗರದಲ್ಲಿ ಚೊಂಬು ಹಿಡಿದು ಪ್ರತಿಭಟನೆ. ವಾರ್ಡ್ ನಂಬರ್ 30 ಮತ್ತು 31ರ ವಾಸಿಗಳ ವಿಭಿನ್ನ ಪ್ರತಿಭಟನೆ. ನಗರಸಭೆ ಕಚೇರಿಗೆ ಪ್ರತಿಭಟನಾಕಾರರ ಮುತ್ತಿಗೆ. ಉಗ್ರ ಹೋರಾಟದ ಎಚ್ಚರಿಕೆ. ಶೌಚಾಲಯ ನಿರ್ಮಿಸಿಕೊಡೋದಾಗಿ ಹಣ ವಸೂಲಿ ಮಾಡುತ್ತಿದ್ದ ಯುವಕರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಯುವಕರು. ಬಿಜಾಪುರದ ಇಬ್ರಾಹಿಂಪುರದಲ್ಲಿ ಘಟನೆ. ನಕಲಿ ಎನ್ಜಿಒ ಹೆಸರಲ್ಲಿ ಮೋಸ ಮಾಡುತ್ತಿದ್ದ ಯುವಕರು. ವಿಧಾನ ಪರಿಷತ್ ಚುನಾವಣೆಗೆ ರಣತಂತ್ರ. ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ ಪರಮೇಶ್ವರ್. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸುವಂತೆ ಮನವಿ. ಕುಮಾರಸ್ವಾಮಿ ಸಕಾರಾತ್ಮಕ ಪ್ರತಿಕ್ರಿಯೆ. ಸೈಟ್ ನೀಡೋದಾಗಿ ನಂಬಿಸಿ ಸಾವಿರಾರು ಜನರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ. ಬಳ್ಳಾರಿಯ ಶಿವ ಡೆವಲಪರ್ಸ್ ಕಂಪನಿಗೆ ಸಾರ್ವಜನಿಕರ ಮುತ್ತಿಗೆ. ಪ್ರತಿಭಟನಾಕಾರರಿಂದ ಮನವಿ ಪಡೆದು ಪರಿಸ್ಥಿತಿ ತಿಳಿಗೊಳಿಸಿದ ಪೊಲೀಸರು. ಕ್ರಿಶ್ 3 ಚಿತ್ರದಲ್ಲಿ ಅದ್ಭುತ ದೇಹ ಪ್ರದರ್ಶನಕ್ಕೆ ಮುಂದಾದ ಹೃತಿಕ್ ರೋಷನ್. ಬಾಡಿ ಫಿಟ್ನೆಸ್ ತರಬೇತಿಗಾಗಿ ಅಮೆರಿಕದ ಕ್ರಿಸ್ ಗೆತಿನ್ ಹಾಗೂ ಮರೈಕಾ ಜೋನ್ಸನ್ ಮೊರೆ ಹೋದ ಹೃತಿಕ್. ತಿಂಗಳಿಗೆ ಬರೋಬ್ಬರಿ 20 ಲಕ್ಷ ರು ಖರ್ಚು. ಕಂಬಾರರ ಸೊಂಟ ಮುರಿಯಿರಿ ಎಂಬ ಬಾಳ ಠಾಕ್ರೆ ಹೇಳಿಕೆಗೆ ಖಂಡನೆ. ಹಾಸನದಲ್ಲಿ ಮರಗೆಲಸಗಾರರ ಸಂಘದಿಂದ ಪ್ರತಿಭಟನಾ ಮೆರವಣಿಗೆ. ಶಿವಸೇನೆ ಮುಖ್ಯಸ್ಥ ಬಾಳ ಠಾಕ್ರೆ ಪ್ರತಿಕೃತಿ ದಹಿಸಿದ ಪ್ರತಿಭಟನಾಕಾರರು. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಭರ್ಜರಿ ಬೇಟೆ. ಕೋಟಿಗೂ ಹೆಚ್ಚು ಮೌಲ್ಯದ ಕಳುವಾಗಿದ್ದ ವಸ್ತುಗಳು ವಶ. 1841 ಗ್ರಾಂ ಬಂಗಾರ, 683 ಗ್ರಾಂ ಬೆಳ್ಳಿ ಆಭರಣಗಳು, 2 ಲಾರಿ, 4 ಕಾರು, 32 ಬೈಕ್ ಹಾಗೂ 4.90 ಲಕ್ಷ ರೂಪಾಯಿ ನಗದು ವಶ. ಅರಣ್ಯ ಭೂಮಿ ಡಿ ರಿಸರ್ವ್ ಮಾಡಿದ ಆರೋಪ. ಕೇಂದ್ರ ಸಚಿವ ಎಸ್ಎಂ ಕೃಷ್ಣ ವಿರುದ್ಧದ ತನಿಖೆಗೆ 4 ವಾರಗಳ ತಡೆಯಾಜ್ಞೆ ನೀಡಿದ ಹೈಕೋರ್ಟ್ ಏಕಸದಸ್ಯ ಪೀಠ. ಜನವರಿ 6ಕ್ಕೆ ವಿಚಾರಣೆ ಮುಂದೂಡಿಕೆ. ವಾಣಿಜ್ಯ ಕಟ್ಟಡಗಳನ್ನು ಸಂಬಂಧಿಕರಿಗೆ ನೀಡಿ ಹಣ ಪಡೆದ ಆರೋಪ. ಬೇಲೂರು ಕಂದಾಯ ಇಲಾಖೆಯ 4 ಅಧಿಕಾರಿಗಳು ಅಮಾನತು. ಹಾಸನ ಜಿಲ್ಲಾಧಿಕಾರಿ ಜಗದೀಶ್ ಆದೇಶ. ಬೀದರ್ನ ಮಂಗಲಪೇಟೆಯಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರ ದಾಳಿ. ಸಂಜು ಚೇಲವ, ಅಭಿಷೇಕ್ ಎಂಬುವರ ಸೆರೆ. 10 ಗ್ಯಾಸ್ ಸಿಲಿಂಡರ್, 4 ರೀಫಿಲ್ಲಿಂಗ್ ಮಿಷಿನ್, 2 ಕಾರು ವಶ. ಕ್ಯಾನ್ಬೆರಾದಲ್ಲಿ ನಡೆಯುತ್ತಿರುವ ಭಾರತ ಆಸ್ಟ್ರೇಲಿಯಾ ಅಭ್ಯಾಸ ಪಂದ್ಯ. ಆಸ್ಟ್ರೇಲಿಯಾ 11 6 ವಿಕೆಟ್ ನಷ್ಟಕ್ಕೆ 398 ರನ್ ಗಳಿಸಿ ಡಿಕ್ಲೇರ್. ಅಜೇಯ ಶತಕ ಸಿಡಿಸಿದ ಟಿಮ್ ಕೂಪರ್. ಉಮೇಶ್ ಯಾದವ್ಗೆ 3 ವಿಕೆಟ್. ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ವೇಳೆಗೆ ಸಂಪೂರ್ಣ ಫಿಟ್ ಆಗಲಿದ್ದೇನೆ. ಗಾಯದಿಂದ ಚೇತರಿಸಿಕೊಂಡಿದ್ದು ಹಳೆಯ ಲಯ ಕಂಡುಕೊಳ್ಳುವ ವಿಶ್ವಾಸವಿದೆ. ಭಾರತದ ವೇಗದ ಬೌಲರ್ ಜಹೀರ್ ಖಾನ್ ಹೇಳಿಕೆ. ಎಸ್ಎಂಎಸ್ ಮೂಲಕ ಪಂದ್ಯಶ್ರೇಷ್ಠ ಆಟಗಾರರನ್ನು ಆಯ್ಕೆ ಮಾಡುವ ಕ್ರಿಕೆಟ್ ಆಸ್ಟ್ರೇಲಿಯಾದ ಸಲಹೆ ತಿರಸ್ಕರಿಸಿದ ಟೀಮ್ ಇಂಡಿಯಾ. ಎಸ್ಎಂಎಸ್ನಿಂದ ಸೂಕ್ತ ಆಟಗಾರನ ಆಯ್ಕೆ ಅಸಾಧ್ಯ. ಭಾರತ ತಂಡದ ಆಟಗಾರರ ವಾದ.
ಕೋಲಾರದ ಪೌರಾಯುಕ್ತೆ ಶಾಲಿನಿ ವರ್ಗಾವಣೆಗೆ ಆಗ್ರಹಿಸಿ ವರ್ತೂರು ಪ್ರಕಾಶ್ ಬಣದ ಸದಸ್ಯರಿಂದ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ. ಪೌರಾಯುಕ್ತೆ ನಿರ್ಲಕ್ಷ್ಯದಿಂದ ನಗರದಲ್ಲಿ ಅಭಿವೃದ್ಧಿ ಕುಂಠಿತ ಆರೋಪ. ಚಿದಂಬರಂ ಅಧಿಕಾರ ದುರುಪಯೋಗ ಪ್ರಕರಣ. ಸಂಸತ್ ಉಭಯ ಸದನಗಳಲ್ಲೂ ಚಿದು ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು, 2 ಬಾರಿ ಮುಂದೂಡಲ್ಪಟ್ಟ ಸದನ. ಬಿಸಿಸಿಐ ಹಾಗೂ ನಿಂಬಸ್ ಸಂಸ್ಥೆ ನಡುವಿನ ಪ್ರಸಾರ ಹಕ್ಕು ವಿವಾದ. ಬಿಸಿಸಿಐ ನಿರ್ಧಾರ ಎತ್ತಿ ಹಿಡಿದ ಬಾಂಬೆ ಹೈಕೋರ್ಟ್. ಹಣ ಪಾವತಿಸದ ಹಿನ್ನೆಲೆಯಲ್ಲಿ ನಿಂಬಸ್ ಪ್ರಸಾರ ಹಕ್ಕು ರದ್ದು ಮಾಡಿದ ಬಿಸಿಸಿಐ.